ದಸರಾದಲ್ಲಿ ಕಂಬಳ ಆಯೋಜಿಸೋದಕ್ಕೆ ಸರ್ಕಾರ ಸಕಲ ರೀತಿ ಸಜ್ಜಾಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ನಿಗಿನಿಗಿ ಕೆಂಡ ಕಾರ್ತಿವೆ. ಇದರ ಮಧ್ಯೆ ಈಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮವನ್ನೇ ಮಾಡಿದ್ದಾರೆ. ಮಂಡತನ ಮಾಡೋದು ಬೇಡ, ಕಂಬಳ ನಡೆಸಬಾರದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿದ್ದೀವಿ. ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಅವರು ತೀರ್ಮಾನ ಮಾಡಿದ್ದಾರೆ. ಕಂಬಳ ಕರಾವಳಿಗರ ಹೆಮ್ಮೆ. ನೋಡೋರಿಗೆ ಇದೊಂದು ಕ್ರೀಡೆಯಾದ್ರೆ ತುಳುನಾಡಿಗರಿಗೆ ಇದೊಂದು ಸಂಸ್ಕೃತಿ. ಆದ್ರೀಗ ಇದೇ ಕಂಬಳ ಮೈಸೂರು ಅಖಾಡದಲ್ಲಿ ಕಾಳಗ ಹಚ್ಚಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸಿಯೇ ಸಿದ್ಧ ಅಂತ ಡಿಕೆಶಿ ಸರ್ಕಾರ ಹಠಕ್ಕೆ ಬಿದ್ದಿದೆ. ಇದು ದೋಸ್ತಿ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ತುಳುನಾಡಿನ ಆಚರಣೆಗೆ ಅವಮಾನ ಮಾಡಬೇಡಿ ಅಂತ ಸಮರ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮವೇ ನಡೆದಿದೆ. ನಾಡ ಹಬ್ಬದಲ್ಲಿ ಕಂಬಳದ ಕಾಡ್ಗಿಚ್ಚು. ಮರಗಳಿಗೆ ಕೊಡಲಿ ಏಟು, ಜೋರಾಯ್ತು ಪ್ರೊಟೆಸ್ಟ್. ಕಂಬಳದ ವಿಷಯವಾಗಿ ರಾಜಕೀಯ ಜಿದ್ದಾಜಿದ್ದು ನಡೀತಾ ಇರೋ ಹೊತ್ತಲ್ಲೇ ಮತ್ತೊಂದು ಕಿಚ್ಚು ಹೊತ್ಕೊಂಡಿದೆ. ಪರ ವಿರೋಧದ ಮಧ್ಯೆಯೂ ದಸರಾದಲ್ಲಿ ಕಂಬಳ ಆಯೋಜಿಸೋದಕ್ಕೆ ಸರ್ಕಾರ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಇದರ ಮೊದಲ ಹಂತವಾಗಿ ಸಾತಗಳ್ಳಿ ಬಳಿಯಲ್ಲಿ ಕಂಬಳದ ಟ್ರ್ಯಾಕ್ ರೆಡಿ ಮಾಡ್ತಿದ್ದಾರೆ. ಇದಕ್ಕಾಗಿಯೇ 20ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಹಾಕಿರೋದು ಪರಿಸರ ಪ್ರೇಮಿಗಳನ್ನ ಕೆರಳಿಸಿದೆ. 20 ಬಿಳಿ ಜಾಲಿ ಮರ, 2 ಕಾಡು ಮರ ಹಾಗೂ 2 ಗುಲ್ಮಹರ್ ಮರಗಳನ್ನ ಕಡಿದು ಹಾಕಿದ್ದಾರೆ. ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆಯದೆ ಮರಗಳನ್ನ ಕಡಿದಿದ್ದಕ್ಕಾಗಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಯಾವಾಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತೋ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಿಸರವಾದಿಗಳು ಹಾಗೂ ರೈತ ಸಂಘಟನೆಗಳು ಸೇರ್ಕೊಂಡು ಜುಲೈ 18ರಂದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಇದೇ ಕಂಬಳದ ವಿಷಯವಾಗಿ ರಾಜಕೀಯ ಸಮರವೂ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಮಾಡಿಯೇ ಸಿದ್ಧ ಅಂತ ಇದ್ರೆ, ದೋಸ್ತಿ ನಾಯಕರು ಮಾತ್ರ ನಿಗಿ ಕೆಂಡ ಕಾರ್ತಿದ್ದಾರೆ. ಇದಕ್ಕೆ ಒಂದಿಷ್ಟು ಕಾರಣಗಳನ್ನು ನೀಡ್ತಿದ್ದಾರೆ. ದಸರಾದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಹರಡಿದಂತೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ದೋಸ್ತಿ ನಾಯಕರು ದಸರಾ ಪರಂಪರೆಗೆ ಧಕ್ಕೆ ತಂದಂತೆ ಆಗುತ್ತೆ ಅಂತ ಆರೋಪ ಮಾಡ್ತಿದ್ದಾರೆ. ಕರಾವಳಿ ಕ್ರೀಡೆಗೆ ಜಾಗತಿಕ ಪ್ರಚಾರ ಸಿಗುತ್ತೆ ಎನ್ನುವಂಥದ್ದು ಕೈಪಡೆಯ ವಾದ. ಆದರೆ ಕಂಬಳ ತಂದು ವಾಣಿಜ್ಯೀಕರಣ ಮಾಡಬೇಡಿ ಎನ್ನುವಂಥದ್ದು ದೋಸ್ತಿ ನಾಯಕರ ಹಠ. ಹಾಗೆಯೇ ನಾಡಿನ ಕಲೆಗಳಿಗೆ ಜಾಗತಿಕ ಪ್ರಚಾರ ಸಿಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ಬರಗಾಲದಲ್ಲಿ ಕೆಸರುಗದ್ದೆಗೆ ಅಂತ ಲಕ್ಷಾಂತರ ಲೀಟರ್ ನೀರು ಪೋಲು ಮಾಡುವಂಥದ್ದು ಸರಿನಾ ಅಂತ ದೋಸ್ತಿ ಪಡೆ ಪ್ರಶ್ನೆ ಮಾಡ್ತಾ ಇದೆ. ಆದರೆ ಸರ್ಕಾರ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತೆ ಆಗುತ್ತೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ವ್ಯಯಿಸುವಂಥದ್ದು ಸರಿನಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ದಸರಾದಲ್ಲಿ ಕಂಬಳ ಏರ್ಪಡಿಸಿರೋದ್ರಿಂದ ವ್ಯಾಪಾರ ವಹಿವಾಟು ಹೆಚ್ಚಲು ಅನುಕೂಲ ಆಗುತ್ತೆ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಆದರೆ ಕಂಬಳಗೆ ಇಷ್ಟೊಂದು ಬೂಸ್ಟ್ ನೀಡ್ತಾ ಇರೋದ್ರಿಂದ ಸ್ಥಳೀಯ ಕಲೆಗಳ ನಿರ್ಲಕ್ಷ್ಯವಾಗುವ ಸಾಧ್ಯತೆ ಇದೆ ಅಂತ ದೋಸ್ತಿ ಪಡೆ ಕಿಡಿಕಾರ್ತಿದೆ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ. ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೇ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆನೂ ಕೂಡ ಅದೇ ಇರುವಂಥದ್ದು. ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಆಚರಣೆ ಇರ್ಬೋದು, ಅದು ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. ಒಟ್ನಲ್ಲಿ ಕಂಬಳ ಕಾಳಗ ದಿನೇ ದಿನೇ ಜೋರಾಗ್ತಾ ಇದ್ದು, ಕಾಂಗ್ರೆಸ್ ನಾಯಕರು ಮಾತ್ರ ಇಟ್ಟ ಹೆಜ್ಜೆ ಹಿಂದಿಡೋದಕ್ಕೆ ರೆಡಿ ಇಲ್ಲ. ಇದರ ಮಧ್ಯೆ ಈಗ ಮರಗಳ ಮಾರಣ ಹೋಮವು ಸದ್ದು ಮಾಡ್ತಾ ಇದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕಾವೇರಿ ನದಿಯಲ್ಲಿ ಎಸ್ ಜಾನಕಿ ಅಸ್ಥಿ ವಿಸರ್ಜನೆ. ಮಂಡ್ಯದ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಬಳಿ ವಿಸರ್ಜನೆ. ಮೊಮ್ಮಗಳು ಅಪ್ಸರಾಳಿಂದ ಕ್ರಿಯಾ ಕಾರ್ಯ. ಪುತ್ತೂರಿನ ಪುರುಷರ ಕಟ್ಟೆಯಲ್ಲಿ ಯುವತಿಗೆ ಚೂರಿ ತೋರಿದ ಕೇಸ್. ಯುವತಿ ತಂದೆಯಿಂದ ರಾಜ್ಯಪಾಲರಿಗೆ ದೂರು. ಪುತ್ತೂರು ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ದೂರು. ಕಿಡಿಗೇಡಿಗಳಿಂದ ಬೀರಲಿಂಗೇಶ್ವರ ಮೂರ್ತಿ ಧ್ವಂಸ. ಧಾರವಾಡ ತಾಲೂಕಿನ ಅಂಬ್ಲಿಕೊಪ್ಪ ಗ್ರಾಮದಲ್ಲಿ ಘಟನೆ. ಆರೋಪಿಗಳಿಗೆ ಬಲೆ ಬೀಸಿದ ಧಾರವಾಡ ಗ್ರಾಮೀಣ ಪೊಲೀಸರು.
ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಾಹನ ಸವಾರರ ಹುಚ್ಚಾಟ. ಕಾರಿನ ಹೊರಭಾಗ ತಲೆ ಹಾಕಿ ಯುವಕನ ರೀಲ್ಸ್. ಯುವಕನ ಹುಚ್ಚಾಟದ ವಿಡಿಯೋ ವೈರಲ್. ಜುಲೈ 17ರಿಂದ ಆಷಾಢ ಶುಕ್ರವಾರ ಆರಂಭ. ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮೆಟ್ಟಿಲುಗಳಿಗೆ ಸುಣ್ಣ ಬಣ್ಣ. ಶ್ರೀ ಚಾಮುಂಡೇಶ್ವರಿ ಅರಳಿಕಟ್ಟೆ ಸೇವಾ ಟ್ರಸ್ಟ್ ಯುವಕರಿಂದ ಸುಣ್ಣ ಬಣ್ಣ. ಚಾಮರಾಜನಗರ ಜಿಲ್ಲೆಯ ಹರವೆ ವ್ಯಾಪ್ತಿಯಲ್ಲಿ ಹುಲಿ ಸಂಚಾರ. ಹುಲಿ ಸೆರೆ ಹಿಡಿಯುವಂತೆ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ. ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರೊಟೆಸ್ಟ್. ಹಾಸನದಲ್ಲಿ ಹಿಂಡು ಹಿಂಡಾಗಿ ಕಾಡಾನೆ ಸಂಚಾರ. ಕಾಡಾನೆ ಹಾವಳಿಯಿಂದ ಕಾಫಿ, ಭತ್ತ, ಅಡಿಕೆ ಬೆಳೆ ನಾಶ. ಬೇಲೂರು ತಾಲೂಕಿನ ಬೆಳ್ಳಾವರ ಕಣಗುಪ್ಪೆ ಗ್ರಾಮದಲ್ಲಿ ಘಟನೆ.